ಹೋಗಲಾಡಿಸಬೇಕು, ಅದರಲ್ಲಿ ನಮ್ಮ ಸಮಾಜಕ್ಕಾಗಿರತಕ್ಕಂಥ ಅನ್ಯಾಯವನ್ನ ಖಂಡಿಸ್ತೀವಿ ಅಂತ ಹೇಳಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಅವರ ಮುಖಾಂತರ ಘನವೆತ್ತ ಇವತ್ತು ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜ ಹಾಗೂ ಅಖಿಲ ಭಾರತ ಗಾಣಿಗ ಸಮಾಜದ ವತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ಗಾಣಿಗ ಸಮಾಜಕ್ಕೆ ಹಿಂದುಳಿದ ವರ್ಗಗಳ ಜಾತಿ ಜನಗಣತಿಯ ಸಂದರ್ಭದಲ್ಲಿ ಅನ್ಯಾಯವಾಗಿದೆ ಅಂತಕ್ಕಂಥ ವಿಷಯ ಕುರಿತು ಚರ್ಚೆಗೆ ಕರೆದಾಗ ಬಹಳಷ್ಟು ಜನ ನಿಜವಾಗಿ ನಮ್ಮ ಜನಸಂಖ್ಯೆ ಈ ರಾಜ್ಯದಲ್ಲಿ 30 ಲಕ್ಷಕ್ಕೂ ಮಿಗಿಲಾಗಿದೆ. ಆದರೆ ಕೇವಲ 6,80,000 ಜನಸಂಖ್ಯೆಯನ್ನು ತೋರಿಸಿರೋದ್ರಿಂದ ಈ ಸಮಾಜಕ್ಕೆ ಈ ಜನಗಣತಿಯಲ್ಲಿ ಅನ್ಯಾಯವಾಗಿದೆ. ಪ್ರಾಯಶಃ ಶಾಶ್ವತ ಹಿಂದುಳಿದ ಆಯೋಗ ಮನೆ ಮನೆಗೆ ತೆರಳಿ ನಮ್ಮ ನೈಜ ಸ್ಥಿತಿಗತಿಗಳನ್ನ ಅವರು ಕೇಳಿ ವರದಿಯನ್ನು ಕೊಟ್ಟಿಲ್ಲ. ನಮಗನ್ನಿಸ್ತಾ ಇದೆ ಅವ್ರು ಎಲ್ಲೇ ಒಂದ್ ಕಡೆ ಆಫೀಸ್ನಲ್ಲಿ ಕೂತ್ಕೊಂಡು ಅಂದಾಜು ಅಂಕಿ ಸಂಖ್ಯೆಗಳನ್ನು ಬರೆದು ಈ ವರದಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ರಾಜ್ಯದಲ್ಲಿ ಸುಮಾರು 13 ಒಳಪಂಗಡಗಳಿರ್ತಕ್ಕಂಥ ಗಾಣಿಗ ಸಮಾಜ ಮೈಸೂರಿನಿಂದ ಬೀದರ್ವರೆಗೆ ಅನೇಕ ಉಪಜಾತಿಗಳ ಹೆಸರಿನಲ್ಲಿ ಸಮಾಜ ಇದೆ. ಇವತ್ತು ಜ್ಯೋತಿಪಣ ಗಾಣಿಗರಾಗಿರ್ಬೋದು, ಶಿವಜ್ಯೋತಿಪಣ ಗಾಣಿಗರಾಗಿರ್ಬೋದು, ನಗರ ವೈಶ್ಯ ಜ್ಯೋತಿಪಣಗಳ ಗಾಣಿಗರಾಗಿರ್ಬೋದು, ಅಥವಾ ಶೆಟ್ಟಿ ಗಾಣಿಗರಾಗಿರ್ಬೋದು, ದೇವ ಗಾಣಿಗರಾಗಿರ್ಬೋದು, ತೇಲಿ ಗಾಣಿಗರಾಗಿರ್ಬೋದು, ಕಲಶೆಟ್ಟಿ ಗಾಣಿಗರು, ಪಂಚಮ ಗಾಣಿಗರು, ಸಜ್ಜನ ಗಾಣಿಗರು, ಕರಿಕುಲ ಗಾಣಿಗರು, ಹಿಂಗ ಅನೇಕ ನಮಗೆ ಉಪಪದಗಳನ್ನ ಹೇಳಿ ಗಾಣಿಗರನ್ನು ಕರೀತಾ ಇದ್ದಾರೆ. ಆದ್ರೆ ನಮ್ಮೆಲ್ಲರ ವೃತ್ತಿ ಗಾಣದ ಎಣ್ಣೆಯನ್ನು ತೆಗೆದು ಈ ಸಮಾಜದ ಎಲ್ಲ ಜನಾಂಗದ ಮನೆಗಳಲ್ಲಿ ದೀಪವನ್ನು ಉರಿತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಆದ್ರೆ ಇವತ್ತು ದುರ್ದೈವ, ನಮ್ಮ ಸಮಾಜಕ್ಕೆ ಎಲ್ಲಿ ದೀಪ ಇರುತ್ತೆ ಅದ್ರ ಬುಡಕ್ಕೆ ಕತ್ಲಿರೋ ಹಾಗೆ ಎಲ್ಲ ಕಡೆ ಎಲ್ಲರ ಮನೆಯಲ್ಲಿ ದೀಪ ಹಚ್ಚಿದಂತ ಗಾಣಿಗ ಸಮಾಜಕ್ಕೆ ಕತ್ಲಲ್ಲಿ ಇರ್ತಕ್ಕಂಥ ಸಂದರ್ಭ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಸರ್ಕಾರ ಹಿಂದುಳಿದ ಸಮಾಜಗಳಿಗೆ ಅನೇಕ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಗಾಣಿಗ ಸಮಾಜಕ್ಕೆ ಇಲ್ಲಿವರೆಗೆ ನಮ್ಮ ರಾಜಕೀಯ ಮುಖಂಡರು ಕೇಳಿಲ್ಲ ಅಂತ ಗೊತ್ತಿಲ್ಲೋ, ಕೇಳಿದಾರಂತ ಗೊತ್ತಿಲ್ಲೋ, ಯಾವುದೇ ₹1 ಅನುದಾನವನ್ನು ಕೊಟ್ಟಿರುವುದು ನಾವು ಕೇಳಿಲ್ಲ ಅಥವಾ ಪಡೆದಿಲ್ಲ. ಅದೇ ರೀತಿ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳನ್ನ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಪಟ್ಟಣ ಪ್ರದೇಶಕ್ಕೆ ಬಂದು ವ್ಯಾಸಂಗ ಮಾಡಬೇಕಾದ್ರೆ ಅವರಿಗೆ ಪ್ರತ್ಯೇಕವಾದಂತ ವಸತಿ ನಿಲಯಗಳಿಲ್ಲ. ಇವತ್ತು ರಾಜಕೀಯವಾಗಿ 75 ವರ್ಷಗಳಲ್ಲಿ ನಮ್ಮದೇ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರು ಸಚಿವರಾಗಿಲ್ಲ. ಈ ಎಲ್ಲವನ್ನು ನೋಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ತುಳಿತಕ್ಕೆ ಒಳಪಟ್ಟಂತ ಸಮಾಜಗಳು ಯಾರು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಾರೆ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಮೀಸಲಾತಿ ಅಂತಂದ್ರು. ಅಂತ ಮೀಸಲಾತಿಯಿಂದ ನಾವು ಇವತ್ತು ವಂಚಿತರಾಗಿದ್ದೀವಿ. ನೀವು ಮತ್ತೆ ನಮ್ಮ ಜನಸಂಖ್ಯೆಯನ್ನ ನೀವು ಕಡಿಮೆ ತೋರಿಸಿ, ಈ ಕಡಿಮೆ ಜನಸಂಖ್ಯೆಯಲ್ಲಿ ಅಲ್ಪ ಸ್ವಲ್ಪ ಯಾರಾದ್ರೂ ನೌಕರಿ ಹೋಗಿದ್ರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಆಗಿದ್ರು, ಅದನ್ನ ನೋಡ್ಕೊಂಡು ನೀವು ರಾಜಕೀಯವಾಗಿ ಮುಂದುವರೆದಿದ್ರಿ, ಶೈಕ್ಷಣಿಕವಾಗಿ ಮುಂದುವರೆದಿದ್ರಿ, ನೀವು ಮೀಸಲಾತಿಯಿಂದ ಹೊರಗಿಡ್ರಿ ಅಂತಂದ್ರೆ ನಮಗೆ ಬಹಳಷ್ಟು ಅನ್ಯಾಯ ಆಗ್ತದೆ. ನಮಗೆ ಮೊಟ್ಟ ಮೊದಲು ಸರ್ಕಾರದಲ್ಲಿ ವಿನಂತಿ ಇದೆ, ನೀವು ಹಿಂದುಳಿದ ಆಯೋಗದ ಏನು ವರದಿ ಇದೆ ಇದನ್ನು ತಿರಸ್ಕಾರ ಮಾಡಿ ಈ ಗಾಣಿಗದ ಸಮಾಜದ ನೈಜ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ. ಇಲ್ಲ ಅಂದ್ರೆ ಸಮಾಜಕ್ಕೆ ಅದನ್ನ ಒಪ್ಪಿಸ್ರಿ, 6 ತಿಂಗಳು ಟೈಮ್ ಕೊಡ್ರಿ. ನಾನು ಇಡೀ ರಾಜ್ಯವನ್ನು ಸುತ್ತಿ ನಮ್ಮ ಸಮಾಜದ ಮನೆಯ ಒಂದು ವರದಿಯನ್ನು ತರಿಸ್ಕೊಂಡು ಕಿಸಿದ್ರೆ ನಾನು ಸರ್ಕಾರಕ್ಕೆ ನಾವು 30 ಲಕ್ಷಕ್ಕಿಂತ ಹೆಚ್ಚಿದ್ದೇವೆ ಅಂತಕ್ಕಂಥ ವರದಿಯನ್ನ ನಾವು ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಬೇಡಿಕೆ ಹಿಡಿದೇ ಹೋದ್ರೆ, ಅನ್ಯಾಯ ಆಗೋದು ನಿಜನೇ ಆದ್ರೆ, ನಾವು ಮುಂದಿನ ದಿನಮಾನದಲ್ಲಿ ಈ ಸಮಾಜ ರಾಜ್ಯದಲ್ಲಿ ಈಗಾಗಲೇ ಸಂಘಟನೆ ಮಾಡಿದ್ದೇವೆ. ಏನು 13 ಎಲ್ಲ ಪಂಗಡದವರು ಒಂದಾಗಿ ಸಭೆ ಸಮಾರಂಭಗಳನ್ನು ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು ಸಲ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಕರೆ ಕೊಟ್ಟು ನಮ್ಮ ಬೇಡಿಕೆ ಈಡೇರುವವರೆಗೆ ಹೋರಾಟ ಮಾಡ್ತೇವೆ. ನಾನು ಮಲ್ಲಿಕಾರ್ಜುನ್ ಲೋಣಿ ಅಂತೇಳಿ ಅಖಿಲ ಭಾರತ ಗಾಣಿಗ ಸಮಾಜ ಸಂಘ ಹುಬ್ಬಳ್ಳಿ ಘಟಕದ ಕಾರ್ಯಾಧ್ಯಕ್ಷನಾಗಿ ಸುಮಾರು 5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ 7 ಕೋಟಿ ಜನಸಂಖ್ಯೆಯಲ್ಲಿ
ಗಾಣಿಗರು ಕೇವಲ 6,80,000 ಗಾಣಿಗರಾಗಿದ್ದಾರೆ. 23,000 ಲಿಂಗಾಯತ್ ಗಾಣಿಗರು ಅಂತೇಳಿ ಏನು ಕೊಟ್ಟಿದ್ದಾರೆ, ಅದು ಸತ್ಯಕ್ಕೆ ದೂರವಾದಂತಹ ವಿಷಯ. ಏಕೆಂದ್ರೆ ನಾನು ಅಖಿಲ ಭಾರತ ಗಾಣಿಗ ಸಂಘದ ಕಾರ್ಯಾಧ್ಯಕ್ಷನಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರವಾಸವನ್ನು ಮಾಡಿ ರಾಜ್ಯದಲ್ಲಿ ಅನೇಕ ಒಳಜಾತಿಗಳಿದ್ದಾವೆ, ಒಳಪಂಗಡಗಳಿದ್ದಾವೆ. ನಾವೆಲ್ಲರೂ ಸೇರಿದರೆ ಸುಮಾರು 30ರಿಂದ 35 ಲಕ್ಷ ಜನಸಂಖ್ಯೆ ಈ ರಾಜ್ಯದಲ್ಲಿ ಖಂಡಿತವಾಗಿ ಇದ್ದಾವೆ ಅಂತಕ್ಕಂಥ ಮನವರಿಕೆ ನಮ್ಮ ಸಮಾಜಕ್ಕಿದೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಈ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಾವು ಕರಿಕುಲ ಗಾಣಿಗರಾಗಿರ್ಬೋದು, ಸಜ್ಜನ ಗಾಣಿಗರಾಗಿರ್ಬೋದು, ಕಲಸಟ್ಟಿ ಗಾಣಿಗರಾಗಿರ್ಬೋದು, ಪಂಚಮ ಗಾಣಿಗರಾಗಿರ್ಬೋದು, ತೇಲಿ ಗಾಣಿಗರಾಗಿರ್ಬೋದು, ಮೈಸೂರು ಭಾಗದಲ್ಲಿ ಜ್ಯೋತಿಪಣ ಗಾಣಿಗ, ಶಿವಜ್ಯೋತಿಪಣ ಗಾಣಿಗ, ನಗರ ವೈಶ್ಯ ಜ್ಯೋತಿಪಣ ಗಾಣಿಗ ಬರತಕ್ಕಂಥ ಕೆಲಸ ಈ ಗಾಣಿಗ ಸಮಾಜ ಮಾಡಿದೆ. ಇವತ್ತು ಇಂಥ ಗಾಣಿಗರಿಗೆ ದೀಪದ ಕೆಳಗೆ ಕತ್ತಲು ಇರುವ ಹಾಗೆ ನಮಗೆ ಸರ್ಕಾರದ ಸೌಲಭ್ಯಗಳು ದೊರಕ್ತಾ ಇಲ್ಲ. ಇವತ್ತು ಕೇವಲ 6,80,000 ಗಾಣಿಗರು, 23,000 ಲಿಂಗಾಯತ್ ಗಾಣಿಗರಂದ್ರೆ ಕೇವಲ 7 ಲಕ್ಷ ಜನಸಂಖ್ಯೆಯನ್ನು ತೋರಿಸ್ತಾ ಇದ್ದೀರಿ. ನಮಗೆ ನಾನು ಬಹಳಷ್ಟು ಸಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳ್ಕೊಂಡಾಗ, ಇಲ್ಲ ನೋಡಿ, ನೀವು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ 14-15 ಜಿಲ್ಲೆಯಲ್ಲಿ ಲಿಂಗಾಯತ್ ಗಾಣಿಗರಿದ್ದೀರಿ, ಈ ಭಾಗದಲ್ಲಿ ನಿಜವಾದ ಗಾಣಿಗರು ಇವರೆಲ್ಲ ಮಾಂಸಾಹಾರಿಗಳು, ನೀವೆಲ್ಲ ಶಾಕಾಹಾರಿಗಳು ಅಂತಕ್ಕಂಥ ಮಾತನ್ನು ನಾವು ಚರ್ಚೆ ಕೂತಾಗ ಮಾತಾಡಿದ್ದೆವು. ಅದನ್ನ ನಾನು ಒಪ್ಕೊಳ್ತೀನಿ. ಪ್ರದೇಶಕ್ಕೆ ಅನುಗುಣವಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ವಿಭಿನ್ನ ಇರಬಹುದು, ನಮ್ಮ ಆಚರಣೆಯಲ್ಲಿ ವಿಭಿನ್ನ ಇರಬಹುದು, ಆದ್ರೆ ನಮ್ಮ ಮೂಲ ವೃತ್ತಿಯಲ್ಲಿ ನಾವೆಲ್ಲ ಗಾಣಿಗರು, ನಾವೆಲ್ಲ 13 ಬಗಳ ಪಂಗಡದವರು ಗಾಣಿಗರೇ. ಇವತ್ತು ನೀವು ಉತ್ತರ ಕರ್ನಾಟಕದವರು ಲಿಂಗಾಯತ್ ಗಾಣಿಗರಂದ್ರೆ, ಇವತ್ತು ನಾನು ಚಿತ್ರದುರ್ಗದಿಂದ ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಗದಗ ಆಗಿರ್ಬೋದು, ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ಗುಲ್ಬರ್ಗ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಈ ಎಲ್ಲ ಜಿಲ್ಲೆಗಳಲ್ಲಿ 23,000 ನಾವು ಲಿಂಗಾಯತ್ ಗಾಣಿಗರಂದ್ರೆ ಇದು ನಿಜವಾಗಿಯೂ ಸತ್ಯಕ್ಕೆ ಅತಿ ದೂರವಾಗಿದೆ. ಇವತ್ತು ನನಗನಿಸ್ತಾ ಇದೆ, ಬಿಜಾಪುರ ಜಿಲ್ಲೆಯಲ್ಲಿಯೇ ಕನಿಷ್ಠ 2 ಲಕ್ಷ ಗಾಣಿಗರಿದ್ದೇವೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ 2 ಲಕ್ಷ, ಇದೇ ಅವಳಿ ಜಿಲ್ಲೆಯಲ್ಲಿ 4 ಲಕ್ಷ ಜನ ಗಾಣಿಗರಿದ್ದೇವೆ. ಅದೇ ರೀತಿ ಗುಲ್ಬರ್ಗದ ಜೇವರ್ಗಿ ತಾಲೂಕು ಇರ್ಬೋದು, ಅಫಜಲ್ಪುರ ತಾಲೂಕು ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ಹಿಂಗೆ ಅನೇಕ ಯಾದಗಿರಿ, ರಾಯಚೂರು, ಪ್ರತಿಯೊಂದು ಜಿಲ್ಲೆಯಲ್ಲಿ ಬೆಳಗಾಮು ಈ ಗಾಣಿಗ ಸಮಾಜ ಇದೆ. ನೀವು ಇದು ಅತಿ ಕಡಿಮೆ ತೋರಿಸಿ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿ ಅನ್ಯಾಯವಾಗ್ತಾ ಇದೆ. ಇವತ್ತಿನವರೆಗೆ ಉತ್ತರ ಕರ್ನಾಟಕದ ಲಿಂಗಾಯತ್ ಗಾಣಿಗರಾಗಲಿ ನಿಮ್ಮ ಸಮಾಜದ ಅಭಿವೃದ್ಧಿಗಾಗಲಿ ಯಾವುದೇ ಸರ್ಕಾರ 10 ರೂಪಾಯಿ ಅನುದಾನವನ್ನು ಕೊಟ್ಟಿಲ್ಲ. ನನಗೆ ನೋವಿದೆ. ನಾನು ಸಮಾಜದ ರಾಜ್ಯಾಧ್ಯಕ್ಷನು ಹೌದು, ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ನಾಯಕರಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ಸ್ವತಂತ್ರ ಸಿಕ್ಕು ಇಷ್ಟು ದಿನಗಳಾದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ಸಚಿವರಾಗಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ರಾಜಕೀಯವಾಗಿ ಗಾಣಿಗ ಸಮಾಜ ಎಷ್ಟೊಂದು ಹಿಂದುಳಿದಿದೆ ಅನ್ನೋದನ್ನ. ಆರ್ಥಿಕವಾಗಿ ನಾವು ಬೆಳವಣಿಗೆಯಷ್ಟು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಶ್ರೀಮಂತರು ಇರ್ಬೋದು, ಗ್ರಾಮೀಣ ಭಾಗದಲ್ಲಿ ನಮ್ಮ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಬೇಕಂದ್ರೆ ಒಂದು ವಸತಿ ನಿಲಯಗಳಿಲ್ಲ. ಇಂಥ ಅನೇಕ ತೊಂದರೆಗಳಲ್ಲಿ ನಾವಿದ್ದೇವೆ. ನಮಗೆ ನೀವು ನ್ಯಾಯಯುತವಾಗಿ ಈ ಸಮಾಜ ಎಷ್ಟಿದೆ ಅಂತೇಳಿ ಅಂಕಿಅಂಶವನ್ನು ಕೊಡುವಂದ್ರೆ ನಮ್ಗೆ 6 ತಿಂಗಳು ಟೈಮ್ ಕೊಟ್ರೆ ಇಡೀ ರಾಜ್ಯದಲ್ಲಿ ಮನಿ ಜನಗಣತಿಯನ್ನು ಮಾಡಿ ನಾವೇ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇವೆ. ಇಲ್ಲ ಅಂದ್ರೆ ಈ ಕೊಟ್ಟಂತ ವರದಿಯನ್ನ ನೀವು ಮರುಪರಿಶೀಲನೆಗೆ ಹಾಕಿ ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ತೀರಿ ಅಂತೇಳಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ತಾವು ಹಿಂದುಳಿದ ವರ್ಗದ ನಾಯಕರು, ನಾವು ನಿಮ್ ಜೊತೆಗೆ ಹಿಂದುಳಿದ ವರ್ಗದ ಜನ ಇದ್ದೇವೆ, ನಿಮ್ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತೀರಿ ಅಂತಕ್ಕಂಥ ಅಪಾರ ವಿಶ್ವಾಸ ಈ ಸಮಾಜ ನಿಮ್ಮ ಮೇಲೆ ಇಟ್ಟಿದೆ. ಅದನ್ನು ತಾವು ಉಳಿಸ್ಕೊಂಡು ಹೋಗಿ ಈ ಸಮಾಜದ ನ್ಯಾಯಯುತ ಬೇಡಿಕೆಗಳಾದಂತ ಈ ಸಮಾಜದ ಶೈಕ್ಷಣಿಕ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ರಾಜಕೀಯ ಅಭಿವೃದ್ಧಿಗಾಗಿ ಉಪಮುಖ್ಯಮಂತ್ರಿಗಳಿಗೂ, ಮುಖ್ಯಮಂತ್ರಿಗಳಿಗೂ, ರಾಜ್ಯಪಾಲರಿಗೂ, ರಾಷ್ಟ್ರಪತಿಗಳಿಗೂ, ಪ್ರಧಾನಮಂತ್ರಿಗಳಿಗೂ ಒಂದು ಬೇಡಿಕೆಯನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳಾಗಿ ಪರವಾಗಿ
ಆಗಮಿಸಿದಂತ ಗೌರವಾನ್ವಿತ ಅಧಿಕಾರಿಗಳು ಈ ನಮ್ಮ ಬೇಡಿಕೆಯನ್ನ ತ್ವರಿತವಾಗಿ ಶ್ರೀಯುತ ದೇಸಾಯಿ ಅವರು ಈ ಮನವಿಯನ್ನು ಸ್ವೀಕರಿಸಕ್ಕೆ ಆಗಮಿಸಿದ್ದಾರೆ. ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ನಾಳೆ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯ ಆಗೋದ್ರಿಂದ ನಾವು ಆತುರದಿಂದ ಇವತ್ತು ಒಂದೇ ಫೋನ್ ಕರೆ ಕೊಟ್ಟಾಗ ಸಾವಿರಾರು ಜನ ನಮ್ಮ ಸಮಾಜದವರು ತಾವಾಗಿ ಓಡಿ ಬಂದು ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಅಂದ್ರೆ ನಾವೆಲ್ಲರೂ ಹೋರಾಟಕ್ಕೆ ಸಜ್ಜಾಗೋಣ ಅಂದ್ರು. ಹೋರಾಟ ನಮ್ಮ ಸರ್ಕಾರದ ವಿರೋಧ ಹೋರಾಟ ಇಲ್ಲ. ಇವತ್ತು ಆಯೋಗ ತಪ್ಪು ಮಾಡಿದೆ, ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ಕೂಲಂಕುಷವಾಗಿ ಪರಿಗಣನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ನಿನ್ನೆ ದಿನ ಹೇಳಿದ್ದನ್ನು ನಾವೆಲ್ಲ ಕೇಳಿದ್ದೇವೆ. ನಾವು ಯಾರು ಸರ್ಕಾರದ ವಿರೋಧ ಇವತ್ತು ಕೂಗಾಗ್ತಾ ಇಲ್ಲ, ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಈ ಒಂದು ಮನವಿಯನ್ನ ಮನ್ನಿಸಿ ಇದು ಮರುಪರಿಶೀಲನೆ ಮಾಡಬೇಕು. ಮಾಡದೆ ಹೋದರೆ ನಾವು ಪೂಜ್ಯ ಗುರುಗಳ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಇಡೀ ರಾಜ್ಯ ಪ್ರವಾಸವನ್ನ ಮಾಡಿ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ಮಾಡುವುದರ ಮುಖಾಂತರ ನಮ್ಮ ಸಮಾಜಕ್ಕೆ ಅನ್ಯಾಯವಾದದ್ದನ್ನು ಪ್ರತಿಭಟಿಸಬೇಕಾಗ್ತದೆ. ಅಂತ ಒಂದು ದುಸ್ಸಾಹಸಕ್ಕೆ ನಾವು ಹೋಗದ ಹಾಗೆ ತಾವೆಲ್ಲರೂ ಇದೇ ಹಂತದಲ್ಲಿ ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಮತ್ತೊಮ್ಮೆ ಮನವಿಯನ್ನು ತಮ್ಮಲ್ಲಿ ಮಾಡಿಕೊಂಡು ಈ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಸಮಾಜಕ್ಕೆ ಆದಂತ ಅನ್ಯಾಯವನ್ನ ತಾವು ಸಾರ್ವಜನಿಕರಿಗೂ ಮತ್ತು ಸರ್ಕಾರದ ಗಮನ ತಂದು ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀರಿ ಅಂತಕ್ಕಂಥ ಮನವಿಯನ್ನು ಸಹ ನಾ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ವಂದನೆಗಳನ್ನು ಸಲ್ಲಿಸಿ ಈ ಮನವಿಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಬಿ ಪಾಸೋಡಿ ಸರ್ ಅವರು, ಗೌರವಾಧ್ಯಕ್ಷರಾದ ಶ್ರೀಯುತ